ಗೈಸ್, ಮೊನ್ನೆ ವಿಡಿಯೋದಲ್ಲಿ ನಾವು ಸಿ ಟಿ ಟೆಸ್ಟ್ ಯಾವ ಥರ ಮಾಡೋದು ಅಂತ ಹೇಳಿದ್ದೀವಿ. ಇವತ್ತು ನಮ್ಮದು ಟ್ಯಾನ್ ಡೆಲ್ಟಾ ಕಿಟ್ ಬಗ್ಗೆ ನಿಮಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀವಿ. ಮೊದಲು ಇದರಲ್ಲಿ ಇದು ನಮ್ಮದು ಮೇನ್ ಪವರ್ ಆನ್ ಆಫ್ ಬಟನ್. ಇದು ಆನ್ ಮಾಡಿದ್ರೆ ನಮ್ಮದು ಡಿಸ್ಪ್ಲೇ ಆನ್ ಆಗುತ್ತೆ, ನೋಡ್ಬೋದು ನೀವು. ಅದರ ಮೇಲ್ಗಡೆ ಇಂಟರ್ಲಾಕ್ ಇದೆ. ಆಮೇಲೆ ಇದು ನಮ್ಮದು ಪವರ್ ಆನ್ ಬಟನು, ಆಫ್ ಬಟನು. ಇದು ನಮ್ಮದು ಕಂಟ್ರೋಲ್ ಇದೆ, ವೋಲ್ಟೇಜ್ ಕಂಟ್ರೋಲ್ ಮಾಡ್ಕೋತೀವಿ. ಇಲ್ಲಿ ನೋಡ್ಕೋಬೋದು ನೀವು, ರೀಸೆಟ್ಟು, ಶಾರ್ಟ್ ಸರ್ಕ್ಯೂಟು, ಓವರ್ ವೋಲ್ಟೇಜ್ ಇದೇನಿದಾವಲ್ಲ ಎಲ್ಲ ನಮ್ದು. ಯಾವಾಗ ಹೋದ್ರೆ ವೋಲ್ಟೇಜು ಜಾಸ್ತಿ ಬಂದರೆ ಓವರ್ ವೋಲ್ಟೇಜ್ ನಮ್ಮದು ಇಂಜೆಕ್ಷನ್ ಬರುತ್ತೆ. ಇವಾಗ ನೋಡ್ಬೋದು, ಇದು ಎಲ್ ವಿ ಓಪನ್ ಇದೆ ನಮ್ಮದು, ಇಂಜೆಕ್ಟ್ ಮಾಡಿಲ್ಲ. ಎಲ್ ವಿ ಕೊಡ್ತೀವಲ್ಲ ಅದಕ್ಕೆ ಆನ್ ಬರ್ತಾ ಇದೆ. ಮತ್ತು ಇದು ಓವರ್ ಟೆಂಪ್ರೇಚರ್ ಏನಾದರೂ ಜಾಸ್ತಿ ಇದ್ದರೆ ಇದರ ಇಂಡಿಕೇಶನ್ ತೋರಿಸುತ್ತೆ. ಇದು ಓಪನ್ ಇಂಟರ್ಲಾಕ್ ನೋಡ್ಬೋದು, ನಮ್ಮದು ಓಪನ್ ಇಂಟರ್ಲಾಕ್ ಕೂಡ ಓಪನ್ ಇದೆ. ಇಲ್ಲೂ ಓಪನ್ ಇಂಟರ್ಲಾಕ್ ಇದೆ, ಅದಕ್ಕೆ ಓಪನ್ ಇಂಟರ್ಲಾಕ್ ಬರ್ತಾ ಇದೆ. ಇದು ಓಪನ್ ಗ್ರೌಂಡು. ನಾವೇನು ಗ್ರೌಂಡಿಗೆ ತೊಗೊಂಡಿರ್ತೀವಲ್ಲ, ಆ ಗ್ರೌಂಡಿಗೆ ಏನಾದರೂ ಓಪನ್ ಇದ್ದರೆ ಇಲ್ಲಿ ಇಂಡಿಕೇಟ್ ಆನ್ ಆಗುತ್ತೆ. ಮತ್ತು ನಮ್ಮ ಹಿಂದ್ಗಡೆ ನೋಡ್ಕೋಬೋದು ನೀವು. ನಾವು ಮೊನ್ನೆ ಹೇಳಿದ್ವಿ ನಮ್ಮ ರೆಫರೆನ್ಸ್ ಕೇಬಲ್ ಯಾವ ಥರ ಹಾಕ್ತೀವಂತ. ಇದು ನಮ್ಮ ಫುಟ್ ಸ್ವಿಚ್ ಅಂತ ಮೊನ್ನೆ ಹೇಳಿದೆ. ಇಲ್ಲಿ ನೋಡಿರ್ಬೋದು ನೀವು, ಫುಟ್ ಸ್ವಿಚ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಇದರಲ್ಲಿ. ಇದು ಗಾರ್ಡ್ ಇರುತ್ತೆ. ಮತ್ತು ಎಲ್ಲೋ ಬ್ಲೂ ಯಾಕಂದರೆ ನಾವು ರೆಫರೆನ್ಸ್ ಕೇಬಲ್ಲು ನಮ್ದು ಎಲ್ಲೋದಲ್ಲಿ ಕೂಡ ತೊಗೋಬೋದು, ಮತ್ತು ಬ್ಲೂ ಅಲ್ಲಿ ಕೂಡ ತೊಗೋಬೋದು. ಇದು ನಮ್ಮ ಪವರ್ ಸಾಕೆಟ್ಟು. ಇದು ನಮ್ಮದು ಗ್ರೌಂಡಿಂಗ್ ಕೇಬಲ್ಲು. ನಮ್ಮ ಗ್ರೌಂಡಿಂಗ್ ನೋಡ್ಕೋಬೋದು ನೀವು, ಸ್ಟ್ರಕ್ಚರ್ ಕೊಟ್ಟಿರ್ತೀವಿ. ಕಿಟ್ ಗ್ರೌಂಡಿಂಗು ಸಪ್ರೇಟಾಗಿ ಸ್ಟ್ರಕ್ಚರ್ ಕೊಟ್ಟಿರ್ತೀವಿ. ಮತ್ತು ನಾನು ಮೊನ್ನೆ ಹೇಳಿದೆ, ನಾವು ಇದರಲ್ಲಿ 12 kV ತನಕ ಕೊಡ್ಬೋದು ಅಂತ. ನೀವು ನೋಡ್ಕೋಬೋದು, ಇದು ನಮ್ಮದು HV ಕೇಬಲ್ ಕನೆಕ್ಟ್ ಇರೋದು. HV ಔಟ್ ಅಂದಿದೆ, ಇಲ್ಲಿ ನೋಡಿ HV ಅಂತ ಕೊಟ್ಟಿರ್ತಾರೆ. ಮತ್ತು 12 kV ತನಕ ನೋಡ್ಬೋದು ನೀವು. 12 kV ನಮ್ಮದು ಸೆಲೆಕ್ಷನ್ ಇರುತ್ತೆ. ನಮ್ಗೆ 12 kV ಬೇಡಪ್ಪ ಅಂತಂದರೆ ನಾವು 2.4 kV ತನಕ ನೋಡ್ಕೋಬೋದು. ಇಲ್ಲಿ ಅದು ಎರಡು ಆಪ್ಷನ್ ಇದೆ ನಮ್ಮ ಇದರಲ್ಲಿ ಕಿಟ್ಟಲ್ಲಿ. ಈಗ ಕಿಟ್ ಆನ್ ಮಾಡ್ತೀನಿ. ಇದರಲ್ಲಿ ಯಾವ ಥರ ಸೆಲೆಕ್ಷನ್ ಇದಾವಲ್ಲ ಅದು ಮತ್ತೆ ರಿಪೀಟಾಗಿ ಹೇಳ್ತೀನಿ ಇವತ್ತು. ಗಾಯ್ಸ್ ನೋಡ್ಬೋದು, ಇದರಲ್ಲಿ ಟೋಟಲ್ 5 ಬರುತ್ತೆ. ನಮ್ಮದು ಕೆಪಾಸಿಟೆನ್ಸ್ ಮೆಜರ್ ಮಾಡ್ತೀವಲ್ಲ ಅದು ಬರುತ್ತೆ. C&F DF ಅಂತ ಬರುತ್ತೆ. ಎಕ್ಸೈಟೇಷನ್ ಬರುತ್ತೆ, ಮತ್ತು ರೇಂಜ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ಮತ್ತು ಸೆಲೆಕ್ಷನ್ ಮಾಡೋದಿಲ್ಲ, ಹಿಂದ್ಗಡೆ ತೋರಿಸಿದ್ನಲ್ಲ ಸೆಲೆಕ್ಷನ್ಸು ಅದು ಬರುತ್ತೆ. ಮತ್ತು ಕೇಬಲ್ ಕನೆಕ್ಷನ್ಸ್ ಯಾವ ಥರ ಇರುತ್ತಲ್ಲ ಅದು ತೋರಿಸುತ್ತೆ. ಇವಾಗ ನಾವು ಸೆಲೆಕ್ಷನ್ ಮಾಡ್ಕೋತೀವಲ್ಲ ಯಾವ ಥರ ಅಂತ ಅದೆಲ್ಲ ಹೇಳ್ತೀನಿ. ಫಸ್ಟ್ ಸ್ಲಾಟಲ್ಲಿ UST-Y ಅಂತ ಬರುತ್ತೆ. ಸೆಕೆಂಡಲ್ಲಿ UST-B ಅಂತ ಬರುತ್ತೆ. ಥರ್ಡಲ್ಲಿ UST-Y and B ಬರುತ್ತೆ. ಮತ್ತು 4ಅಲ್ಲಿ ನೋಡಿದ್ರೆ YB and G ಬರುತ್ತೆ. ಹಾಗೆ 5th GST-G ಬರುತ್ತೆ. 6th GST-YG ಬರುತ್ತೆ. ಆಮೇಲೆ 7 GST-BG ಬರುತ್ತೆ. ಇದು YG-BG ಏನಪ್ಪ ಅಂತಂದರೆ ನಮ್ಮದು ಎರಡು ಕೇಬಲ್ದ ಹಿಂದ್ಗಡೆ ತೋರಿಸಿದ್ನಲ್ಲ ಸ್ಲಾಟ್ ಇದಾವಲ್ಲ, B ಮತ್ತು ಎಲ್ಲೋ ಅಂತ, ಅದೆರಡು ಎಟ್ ಎ ಟೈಮ್ ನಾವು ಸೆಲೆಕ್ಷನ್ ಮಾಡ್ಕೋಬೋದು. ಆ ಥರ ಇದಿರುತ್ತೆ. ಮತ್ತು ಇಲ್ಲಿ ನೋಡಿದ್ರೆ 1 2 3 4 9 ತನಕ ಕೊಟ್ಟಿದ್ದಾರೆ. ಇದರಲ್ಲಿ F1 ಅಂದರೆ ನಾವು ಏನು ಮಾಡಿರ್ತೀವಲ್ಲ ಅದು ನೋಡ್ಕೋಬೋದು. F2 ಅಂದರೆ ಚೆಕ್ ಮಾಡ್ಕೋಬೋದು, ಏನು ವ್ಯಾಲ್ಯೂ ಇರುತ್ತೋ ಅದು, ಏನು ವ್ಯಾಲ್ಯೂ ಬಂದಿರುತ್ತಲ್ಲ ಅದನ್ನ ಚೆಕ್ ಮಾಡ್ಕೋಬೋದು. F3 ಅಂದರೆ ನಮ್ಮದು ಎಂಟರ್ ಅಂತ. ಇದು ನೋಡ್ಬೋದು. ESC ಅಂತಂದರೆ ಎಸ್ಕೇಪು. ಇದು ಡೌನ್ ಏರೋ ಇದೆಯಲ್ಲ, ಇದು ನಮ್ದು ಎಂಟರ್ ಅಂತ ಅರ್ಥ ಆಗುತ್ತೆ. ಇದು ಲೆಫ್ಟ್ ಸೈಡು, ಇದು ರೈಟು, ಅಪ್ ಡೌನು, ಈ ಥರ ಇರುತ್ತೆ ಇದರಲ್ಲಿ. ಇವಾಗ ನಾನು ಆನ್ ಮಾಡಿ ತೋರಿಸ್ತೀನಿ ನೋಡಿ. ನಾವು ಯಾಕೆ UST-B ಮೋಡ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಹಿಂದ್ಗಡೆ ಕೇಬಲ್ಲು BL ಕನೆಕ್ಟ್ ಇದೆ, ರೆಫರೆನ್ಸು, ಅದಕ್ಕೆ UST-B ಮೋಡ್ ಅಂತ ತೊಗೋತಿದ್ದೀನಿ. UST ಅಂದರೆ ಏನಂದರೆ UST ಅಂತಂದರೆ ಅನ್ಗ್ರೌಂಡೆಡ್ ಸ್ಪೆಸಿಫಿಕ್ ಟೆಸ್ಟ್ ಅಂತ. ಅದಕ್ಕೆ ನಾವು CT ಮಾಡೋ ಟೈಮಲ್ಲಿ ಓನ್ಲಿ ಬುಷಿಂಗ್ ಮಾಡ್ಕೋತೀವಿ. ಅದಕ್ಕೆ ನಾವು UST ಮೋಡಲ್ಲಿ ಮಾಡೋದು. ನಾವು ಇವಾಗ B ಸೆಲೆಕ್ಟ್ ಮಾಡಿರೋದು ರೀಸನ್ ಅಂದರೆ ನಾವು ಹಿಂದ್ಗಡೆ ನಮ್ಮ ಕೇಬಲ್ ಹಾಕಿರೋ ಸ್ಲಾಟು B, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಇವಾಗ ಇಂಜೆಕ್ಟ್ ಮಾಡ್ತೀನಿ ನೋಡಿ. ಎಂಟರ್ ಕೊಟ್ಟಿದ್ದೀನಿ, ವೋಲ್ಟೇಜ್ ತೋರಿಸ್ತಾ ಇದೆ, ಕರೆಂಟ್ ತೋರಿಸ್ತಾ ಇದೆ. ಇವಾಗ ಆನ್ ಮಾಡ್ತೀನಿ ನೋಡಿ, ಆಗ್ತಾ ಇಲ್ಲ. ಇಲ್ಲಿ ನೋಡಿ ಕೆಳಗಡೆ ಏನೊಂದು ಇಂಟರ್ಲಾಕ್ ಫುಟ್ ಸ್ವಿಚ್ ಕೂಡ ಇದು ಮಾಡಿದ್ದೀನಿ, ಪುಷ್ ಮಾಡಿಟ್ಟಿದ್ದೀನಿ. ಗೈಸ್ ನೋಡ್ಬೋದು, ಕೆಳಗಡೆ ಫುಟ್ ಸ್ವಿಚ್ ಕೂಡ ಲಾಕ್ ಮಾಡಿದ್ದೀನಿ, ಅಂದ್ರೂ ಆಗ್ತಾ ಇಲ್ಲ. ಓಪನ್ ಇಂಟರ್ಲಾಕ್ ತೋರಿಸ್ತಿದೆ. ಯಾಕೆ ತೋರಿಸ್ತಿದೆ ಒಂದು ನಿಮ್ಮ ಮೈಂಡಲ್ಲಿ ಕ್ವಶನ್ ಬರ್ಬೋದು. ಯಾಕಂತಂದರೆ ನಾನು ಆವಾಗಲೇ ಹೇಳಿದೆ, ಇದರಲ್ಲಿ 2 ಇಂಟರ್ಲಾಕ್ ಇರುತ್ತೆ. ಒಂದು ಮೇನ್ ಇಂಟರ್ಲಾಕ್ ಇಲ್ಲಿರುತ್ತೆ, ಒಂದು ನಮ್ಮ ಫುಟ್ ಸ್ವಿಚ್ ಇರುತ್ತೆ. ಇವಾಗ ನೋಡಿ ನಮ್ಮ ಇದು ಮೇನ್ ಇಂಟರ್ಲಾಕ್ ಇದೆಲ್ಲ ಕನೆಕ್ಟ್ ಮಾಡ್ತೀನಿ ನೋಡಿ, ಕನೆಕ್ಟ್ ಮಾಡ್ತೀನಿ. ಇವಾಗ ಇಂಜೆಕ್ಟ್ ಆಗುತ್ತೆ ನಮ್ದು ಅದು. ಈಗ ನೋಡಿ, ಇವಾಗ ಓಪನ್ ಇದೆ, ಇನ್ನೂ ಆಗಿಲ್ಲ. ಈಗ ನೋಡ್ಬೋದು ನಾನು ಫುಟ್ ಸ್ವಿಚ್ ಪುಷ್ ಮಾಡಿದ್ಮೇಲೆ ಇಂಟರ್ಲಾಕ್ ಹೋಗುತ್ತೆ ನೋಡಿ. ಈಗ ಆನ್ ಮಾಡ್ತೀವಿ, ಇಂಡಿಕೇಶನ್ ಕೂಡ ಆನ್ ಆಯ್ತು, ಎರಡು ಕೂಡ. ಇದು ನಮ್ಮ ಸಪ್ಲೈ ಆನ್ ಆದರೆ ಇಲ್ಲಿ ಇಂಡಿಕೇಶನ್ ಆನ್ ಆಗುತ್ತೆ. ಇಂಜೆಕ್ಟ್ ಮಾಡಿದ್ದೀನಿ. ಇವಾಗ ಫೈನಲ್ ಆಗಿ ಒಂದು ರಿಸಲ್ಟ್ ಬರುತ್ತೆ ಗೈಸ್, ಅದು ತೋರಿಸ್ತೀನಿ ಏನಂತ.
ನೋಡಿ ಗೈಸ್, ಇದು ನಮ್ಮದು ಕಿಟ್ ಯಾವಾಗ ರಿಸಲ್ಟ್ ತೋರಿಸುತ್ತೆ ಅಂದರೆ ಇಲ್ಲಿ ಫೈನಲ್ ರಿಸಲ್ಟ್ ಅಂತ ಬರುತ್ತೆ. ಆ ರಿಸಲ್ಟ್ ಬಂದ ಮೇಲೆ ನಮಗೆ ಇದು ನಾವು ವ್ಯಾಲ್ಯೂಸ್ ನೋಟ್ ಮಾಡ್ಕೋಬೋದು. ಮೊನ್ನೆ ಹೇಳಿದೆ ಕೆಪಾಸಿಟೆನ್ಸು, ಡಿಸಿಪಿಷನ್ಸು ಮತ್ತು ಇಂಟರ್ಫರೆನ್ಸು, ಇದು ಬಂದು ಇದೆಲ್ಲ ನೋಟ್ ಮಾಡಿಕೊಂಡು ಫೈನಲ್ ರಿಸಲ್ಟ್ ಯಾವಾಗ ಬರ್ತಲ್ಲ ಅದು ನೋಟ್ ಮಾಡಬೇಕು. ನಾನು ಆವಾಗಲೇ ಹೇಳಿದೆ F1, F2, F3 ಅಂತ. F1 ಅಂದರೆ ರಿಪೀಟು, F2 ಅಂದರೆ ಸ್ಟೋರ್ ಆಗಿರುತ್ತೆ, F3 ಅಂದರೆ ನಾವು ಪ್ರಿಂಟ್ಔಟ್ ಕೂಡ ತೊಗೋಬೋದು. ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಟ್ಯಾನಲ್ಟಾ ಕಿಟ್ ಯಾವ ಥರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಾಗ ನಾವು CT ಬಗ್ಗೆ ಏನು ಟೆಸ್ಟ್ ಮಾಡ್ತೀವಲ್ಲ ಅದು ಕಂಟಿನ್ಯೂಸ್ ಆಗಿ ನಿಮ್ಮ ಮುಂದೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ವಿಡಿಯೋದಲ್ಲಿ ಕಮೆಂಟ್ ಹಾಕಿ.